ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಪ್ಪ, ನನಗೆ ಗೊತ್ತು ನಿನಗೆ ತುಂಬಾ ಖುಷಿ ಆಗ್ತಿದೆ ಅಂತ. ಇವತ್ತಿಗೆ ನೀವ್ ಕನ್ಸೆಲ್ಲ ಈಡೇರಿದೆ, ಎಲ್ಲ ನಿಮ್ಮ ಆಶೀರ್ವಾದದಿಂದ ಅಂತ ಗೊತ್ತಪ್ಪ. ಇವತ್ತೆಲ್ಲ ಒಳ್ಳೇದಾಗ್ತಿದೆ. ಅದಕ್ಕೆ ಮದ್ವೆ ಮುಗಿಸ್ಕೊಂಡು ನನ್ ಗಂಡನ್ ಮನೆಗೆ ಹೋಗ್ಬೇಕಾದವಳು ನಿಮ್ ಆಶೀರ್ವಾದ ತಗೋಬೇಕು ಅಂತ ನಿಮ್ಮ ಅಳಿಯನ್ನು ಕರ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಅಪ್ಪ, ನಿನಗೆಷ್ಟು ಕೋಟಿ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಯಾಕಂದ್ರೆ ನಾನು ಚಿರು ಒಂದಾಗ್ಬಾರ್ದು ಅಂತ ನಮ್ಮ ಮದ್ವೆಗೆ ಎಷ್ಟೊಂದು ಅಡೆತಡೆಗಳು ಬಂದ್ವು. ಆದ್ರೆ ಅಷ್ಟು ಅಡೆತಡೆಗಳ ವಿರುದ್ಧ ಹೋರಾಡಿ ನಾನಿಷ್ಟಪಟ್ಟಿರೋ ಚಿರುನ ಮದ್ವೆ ಆಗಿದ್ದೀನಿ. ಕೊನೆವರೆಗೂ ನಾನು ಯಾವುದೇ ಕಾರಣಕ್ಕೂ ಚಿರುನ ಬಿಟ್ಕೊಡೋದಿಲ್ಲ. ಚಿರು ಕೂಡ ನನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಆದ್ರೆ ಸುತ್ತ ಇರೋ ಕೆಲವು ಮನಸ್ಥಿತಿಗಳಿಂದ ಯಾವ ಕೆಟ್ಟ ಪರಿಸ್ಥಿತಿಗಳು ಬರ್ದೇ ಇರ್ಲಿ, ಯಾವಾಗ್ಲೂ ನಮ್ ಜೊತೆಗೆ ಇದ್ದು ನನ್ನ ಚಿರುನಷ್ಟೇ ಅಲ್ದೆ ಮನೆಯವರನ್ನೆಲ್ಲ ನೀನೇ ಕಾಪಾಡ್ಬೇಕು. ಇಂದ್ರ ಅತ್ತೆ, ಪಂಕಜ ಅತ್ತೆ, ದೊಡ್ಡಪ್ಪ, ದೊಡ್ಡಮ್ಮ ಇವರೆಲ್ಲರೂ ನನ್ಗೋಸ್ಕರ ಬದಲಾಗಿ ನನ್ ಮದ್ವೆನ ಮುಂದೆ ನಿಂತು ಚೆನ್ನಾಗಿ ನಡೆಸ್ಕೊಟ್ರು. ಇನ್ನೂ ನನ್ನ ಕರ್ತವ್ಯ ಮುಗ್ದಿಲ್ಲ. ನಿಮ್ಮೇಲಿರೋ ಆರೋಪ ಎಲ್ಲ ಸುಳ್ಳು ಅಂತ ನಾನ್ ನಿರೂಪಿಸ್ತೀನಿ. ನೀವ್ ನಿರಪರಾಧಿ ಅಂತ ನಾನ್ ಪ್ರೂವ್ ಮಾಡ್ತೀನಿ. ಇದು ಸತ್ಯ ಅಪ್ಪ. ನಿಮ್ಮ ಅಳಿಯನ್ ಜೊತೆ ನಾನು 100 ವರ್ಷ ಸುಖವಾಗಿ ಬಾಳ್ಲಿ ಅಂತ ಆಶೀರ್ವಾದ ಮಾಡಿ ಅಪ್ಪ. ಹೆಲೋ ಮೈ ಡಿಯರ್ ಅಕ್ಕ ಅಂಡ್ ಬಾವ, ಎಲ್ಲಿ ಹೋಗ್ತಿದ್ದೀರಾ? ಬೆಳಿಗ್ಗೆಯಿಂದ ನಿಂತು ತುಂಬಾ ಟಯರ್ಡ್ ಆಗಿದೆ. ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಏನು ರೆಸ್ಟಾ? ರೆಸ್ಟ್ ನೀನ್ ಆಮೇಲೂ ಮಾಡ್ಬೋದು. ಇವಾಗ ನಿಮ್ಗೆ ಟ್ವಿಸ್ಟ್ ಕೊಡೋಂತ ಟಾಸ್ಕ್ ಗಳಿವೆ, ಅದನ್ ಮೊದ್ಲು ಮಾಡಿ. ಏನ್ ಮಾಡ್ಬೇಕು? ಹೇಳ್ತೀನಿ. ಶಶಿ ಬ್ರೋ ರೆಡಿನಾ? ಓ, ಎಲ್ಲ ರೆಡಿ ರಮ್ಯಾ. ರಮ್ಯಾ, ಏನೇ ಅದು? ಅಮ್ಮ, ಅಕ್ಕಂಗೂ ಬಾವಂಗೂ ಒಂದೆರಡು ಗೇಮ್ಸ್ ಇದೆ, ಅದನ್ನ ಅವ್ರು ಆಡ್ಬೇಕು. ಇವಾಗ ಅದೆಲ್ಲ ಆಗಲ್ಲ. ಹಾಗೆಲ್ಲ ಹೇಳೋ ಹಾಗೆ ಇಲ್ಲ, ನೀವ್ ಆಡ್ಲೇಬೇಕು. ರಾಧಿಕಾ, ಇದೆಲ್ಲ ಸಂಪ್ರದಾಯ, ಎಲ್ರೂ ಇಷ್ಟಪಡ್ತಿದ್ದಾರಲ್ಲ, ಆಡು. ರಾಧಿಕಾ, ಚೆನ್ನಾಗಿರುತ್ತೆ, ಆಟ ಆಡೋಣ. ಈ ಟೈಮ್ ಬಿಟ್ರೆ ಮತ್ತೆ ಯಾವಾಗ ಆಟ ಆಡಕ್ಕಾಗತ್ತೆ ಹೇಳು? ನೋಡಿ, ಮೊದ್ಲು ಎಲ್ಲರೂ ಬಟ್ಟೆ ಬದಲಾಯಿಸ್ಕೊಂಡ್ ಬನ್ನಿ, ಆಮೇಲೆ ಮುಂದಿನ ನೋಡೋಣ. ಅತ್ತೆ, ಮಾವ, ಯಾಕಲ್ಲೇ ನಿಂತ್ಬಿಟ್ರಿ? ಅದೇನಿಲ್ಲ ರಾಧಿಕಾ, ಮದುವೆ ಮಂಟಪದಿಂದ ನೇರವಾಗಿ ನಮ್ಮನೆಗೆ ಹೋಗ್ಬೇಕಿತ್ತು. ಅದಕ್ಕೆ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ದಾಳಷ್ಟೇ ಅಲ್ವಾ ಪ್ರಜೋ? ಎಲ್ಲ ಇನ್ ಸ್ವಲ್ಪ ಹೊತ್ತಷ್ಟೇ ಅತ್ತೆ. ಅತ್ತೆ, ಇನ್ ಸ್ವಲ್ಪ ಹೊತ್ತಷ್ಟೇ, ಇಲ್ಲಿಂದ ಹೊರಟ್ಬೇಡ ಅಂತ ಹೇಳ್ದೆ. ಹಾ, ಅತ್ತೆ ಮಾವ ಅಂದ್ರೆ ಎಷ್ಟೊಂದು ಅಕ್ರೆ ಅಲ್ವಾ ನಿನ್ಗೆ? ಇರಲ್ವಾ ಮತ್ತೆ? ನನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋರಲ್ವಾ ಅವರು? ಸರ್ ಕೂತ್ಕೊಳ್ಳಿ ಸರ್. ಪ್ರಜೋ, ಕೂತ್ಕೊಳ್ಳಿ. ಕೂತ್ಕೋ. ಏನೇ ಹೇಳ ರಾಧಿಕಾ, ನಿನ್ನನ್ನು ಹೀಗೆ ನೋಡೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ತಮ್ಮನ ಮಗಳು ಹಠ ಮಾಡಿ ಹೋರಾಡಿ ತನ್ನ ಬದುಕನ್ನ ಗೆದ್ಬಿಟ್ಲು. ಒಳ್ಳೆ ಮನ್ಸು ತಾಳ್ಮೆ ಇರೋರು ಬದುಕಲ್ಲಿ ಗೆಲ್ತಾರೆ. ಅಳಿ ಅಂದ್ರೆ ಹೇಳಿದ್ದಾರೆ ಅಂದ್ಮೇಲೆ ಅದು ಕರೆಕ್ಟ್ ಆಗೇ ಇರುತ್ತೆ. ಚಿರು, ನಾನಿನ್ ಹತ್ರ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕು. ಏನ್ ವಿಷಯ ಹೇಳು? ಹೇಳ? ಅದೇನು ಅಂತ ಹೇಳಮ್ಮ ರಾಧಿಕಾ, ನಾವು ಕೇಳ್ತೀವಿ. ಏ ಲೂಸು, ವಯಸ್ಸಿನ ಮಕ್ಕಳು 1000 ಮಾತಾಡ್ತವೆ, ಅದನ್ನ ನಾವ್ಯಾಕೆ ಕೇಳಿಸ್ಕೋಬೇಕು? ಅಯ್ಯೋ, ಅದು ಹಾಗಲ್ಲ ರೀ, ನಾವೆಲ್ರೂ ಕೇಳುವಂತ ವಿಷಯ ಇರ್ಬೋದೇನೋ ಅಂತ ಕೇಳ್ದೆ. ಹಾಗೂ ಇಲ್ಲ ಹೀಗೂ ಇಲ್ಲ, ನೀನ್ ಸುಮ್ನೆ ಇರು. ರಾಧಿಕಾ, ನೀನೇನೋ ಹೇಳ್ಬೇಕು ಅಂದ್ಯಲ್ಲ,
ಏನ್ ವಿಷಯ? ಯಾವ್ದ್ರ ಬಗ್ಗೆ? ನಿಮ್ಮ ಅಮ್ಮನ ಬಗ್ಗೆನೆ. ಅಮ್ಮನ ಬಗ್ಗೆನಾ? ನಮ್ಮಮ್ಮನ ಬಗ್ಗೆ ಏನ್ ವಿಷಯ? ಹೇಳ್ತೀನಿ